ಕುಮಾರಸ್ವಾಮಿಯವ್ರನ್ನ ಡೇ ಒನ್ನಲ್ಲೇ ಮುಖ್ಯಮಂತ್ರಿಗಳು ಅವ್ರ ಹತ್ರಕ್ಕೆ ಹೋಗೋಕೆ ಟ್ರೈ ಮಾಡಿದ್ರು. ಸಿ ನೆಕ್ಸ್ಟ್ 2028 ಎಲೆಕ್ಷನ್ ನಡೆಯೋದು ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ ಇಬ್ಬರ ಮಧ್ಯೆನೇ, ಗೊತ್ತಿರಲಿ ನಿಮಗೆ. ನೆಕ್ಸ್ಟ್ 2028 ಎಲೆಕ್ಷನ್ ನಡೆಯೋದು ಕುಮಾರಸ್ವಾಮಿ ಡಿ ಕೆ ವರ್ಸಸ್ HDK ಅಷ್ಟೇ, ಬೇರೆ ಇನ್ಯಾವುದು ಸೀನ್ ಇರಲ್ಲ ಅಂತ ನನ್ನ ಭಾವನೆ. ಸಿ ಬಿಜೆಪಿ ಬೈದ್ ಬಿಡ್ಬೋದು, ಏನಪ್ಪ ಏನ್ ಮಾತಾಡ್ತಾ ಇದೆಯಾ ಅಂತ. ನಾವೆಲ್ಲ ಸೀನಲ್ಲೇ ಇಲ್ವಾ? ಅದರ ಅರ್ಥ ಏನು, JDS ಎಷ್ಟು 100 ತಗೊಂಡ್ಬಿಡುತ್ತೆ ಅಥವಾ 70-80 ತಗೊಳುತ್ತೆ, ನಾವೇ 25 ತಗೋತೀವ ಅನ್ನೋ ಥರ ಕೇಳ್ಬೋದು. ಪ್ರಶ್ನೆ ಅದಲ್ಲ. ಇಡೀ ಎಲೆಕ್ಷನ್ನ ಸದ್ದು ಅವರ ಇರೋದು ಇವರಿಬ್ಬರು ಸುತ್ತಾನೆ. ನೀವು ಗಮನಿಸಿ, ಈಗ ಆಲ್ರೆಡಿ ಅದು ಬಿಡದಿಯಲ್ಲಿ ಶುರುವಾಗಿದೆ. ಮುಂಚೆನೆ ಹೇಳ್ಬಿಟ್ಟಿದ್ವಿ ಸರ್, ಇದನ್ನ ಮುಂಚೆನೆ ಹೇಳ್ತಾ ಇದೀವಿ, ಅವತ್ತಿಂದ ಹೇಳ್ತಾ ಇದೀವಿ. ಕುಮಾರಸ್ವಾಮಿಯ ಸುತ್ತ ಮೈತ್ರಿ ಪಕ್ಷದ ಲೀಡ್ ಮಾಡೋದು, ಎಲೆಕ್ಷನ್ ಲೀಡ್ ಮಾಡೋದು ಕುಮಾರಸ್ವಾಮಿಗಳೇ. ಸಿ ಒಂದು ಅವ್ರ ಮಧ್ಯೆ ಕಾನ್ಫ್ಲಿಕ್ಟ್ ಇದೆ. ಈ ಸೀಟ್ ಹಂಚಿಕೆ ವಿಚಾರ ಬಂದಾಗ ದೊಡ್ಡ ಕುಸ್ತಿ ಆಗುವ ಎಲ್ಲಾ ಸಾಧ್ಯತೆಗಳಿದೆ. JDS ಮತ್ತೆ ಬಿಜೆಪಿ 60 ಸೀಟ್ ಕೊಡಬೇಕು ಅಂತ ಕೇಳ್ತಾರೆ, ಅಥವಾ 65 ಕೊಡಬೇಕು ಅಂತ ಕೇಳ್ತಾರೆ. 65 ಬಿಟ್ಕೊಡಕ್ ಆಗಲ್ಲ ರಾಷ್ಟ್ರೀಯ ಪಕ್ಷವಾಗಿ. ಆಮೇಲೆ ಇಷ್ಟು ಜನ MLAಗಳನ್ನ ಗೆಲ್ಸಿರೋ ಪಕ್ಷ 65 ಬಿಟ್ಕೊಡಕ್ಕೆ ಸಾಧ್ಯ ಆಗೋದಿಲ್ಲ. ಅದೇನಾಗುತ್ತೆ, ಸಣ್ಣ ಪ್ರಮಾಣದ ಕಾನ್ಫ್ಲಿಕ್ಟ್ ಶುರು ಆಗುತ್ತೆ. ಆಮೇಲೆ ಇವತ್ತು ಬಿಡದಿ ಪಾದಯಾತ್ರೆ ಇವ್ರು ಮಾಡ್ತಾ ಇದ್ದಾರೆ. ಯಾರಿಗೆ ಕ್ರೆಡಿಟ್ ಕೊಡ್ಬೇಕು? ನಾಳೆ ಆಯ್ತು ಪ್ರಾಜೆಕ್ಟ್ ಕ್ಯಾನ್ಸಲ್ ಮಾಡಿದ್ರೆ, ಸಿ ರಾಷ್ಟ್ರೀಯ ಪಕ್ಷವಾಗಿ ಅಲ್ವಾ 18 ಸೀಟ್ಗಿದ್ರು JDSಗೆ, ಇದೆಲ್ಲ ಕ್ರೆಡಿಟ್ ಕೊಡಕ್ಕಾಗತ್ತಾ? ಆ ಕಾರಣಕ್ಕೋಸ್ಕರ ವಿಜೇಂದ್ರ ಅವ್ರಿಗೆ ಹೇಳ್ಬೋದು, ವಿಜೇಂದ್ರ ಸರಿಯಾಗಿ ಇದು ಮಾಡ್ತಾ ಇಲ್ಲ ಅಂತ. ಸಿ ಅವ್ರ ಪಕ್ಷದ ಕಷ್ಟ, ಅವ್ರ ಪಕ್ಷದ ಸಂಘಟನೆ ಕಷ್ಟ, ಅವರ ಲೀಡರ್ಗಳ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಇದನ್ನ ಬಿಟ್ಟು ಹೇಳೋದಾದ್ರೆ ಕುಮಾರಸ್ವಾಮಿ ಈಗ ಯಾರು DK ಶಿವಕುಮಾರ್ ಅವರು ಸ್ಟಾರ್ಟಿಂಗು ಅವ್ರ ಮನೆಗೂ ಹೋಗ್ತೀನಿ ಅಂತ ಹೇಳಿದ್ರು. ಎಲ್ಲ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳ ಮನೆಗೆ ಹೋಗ್ತೀನಿ ಬಂದ್ರು. ಅವ್ರ ಮನೆಗೆ ಹೋಗ್ತೀವಿ ಅಂತ ಹೇಳಿದ್ರು. ಏನ್ ಹೇಳಿದ್ರು ಹೇಳಿ ಕುಮಾರಸ್ವಾಮಿ? ಹೇಳಬಿಟ್ರು ಅವರು, ಇಲ್ಲಿಗೆ ಬಂದ್ಬಿಟ್ಟು ಏನ್ ಮಾಡ್ತೀರಾ ಫೋಟೋ ತೆಗೆಸ್ಕೊಳಕ್ಕೆ? ಹರ್ಕೋ, ಅದೇನು ನನ್ನ ಕೈಲೇನು ಹರ್ಕೊಳಕ್ ಆಗಲ್ಲ ಅಂತ ಹೇಳ್ತಾ ಇದ್ದಲ್ಲಪ್ಪ, ಯಾಕೆ ಬರ್ತೀಯ ಅಂತ. ಅಂದ್ರೆ ಇದು DK ಶಿವಕುಮಾರ್ ಅವರ ಅತ್ಯಂತ ಚಾಣಾಕ್ಷ ನಡೆ. ಸದನದಲ್ಲಿ ಇಂಥ ಪ್ರಾಜೆಕ್ಟ್ಗಳನ್ನ DK ಶಿವಕುಮಾರ್ HD ಕುಮಾರಸ್ವಾಮಿ ಅವ್ರು ತಂದ್ರು, ಯಡಿಯೂರಪ್ಪನವ್ರು ತಂದ್ರು, ಬೊಮ್ಮಾಯಿ ಅವ್ರು ತಂದ್ರು. ಈ ಪ್ರಾಜೆಕ್ಟ್ಗಳನ್ನ, ಮೈಲ್ ಸ್ಟೋನ್ ಪ್ರಾಜೆಕ್ಟ್ಗಳನ್ನ ಇಂಥ ಮುಖ್ಯಮಂತ್ರಿಗಳು ತಂದ್ರು ಅನ್ನೋದನ್ನ ಹೊಗಳೋ ಮೂಲಕ ನನ್ನ ಮೈಲ್ ಸ್ಟೋನ್ ಪ್ರಾಜೆಕ್ಟ್ಗಳಿಗೂ ಕೂಡ ನೀವು ಸಪೋರ್ಟ್ ಮಾಡಿ ಅನ್ನೋ ಪರೋಕ್ಷವಾದಿದ್ದು. ಎರಡನೇದು, ರಾಜಕೀಯ ರಣವೈರಿ, ಕಡುವೈರಿ HD ಕುಮಾರಸ್ವಾಮಿ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳೋದು, ಹೊಗಳೋಕೆ ಶುರು ಮಾಡಿದಾಗ ಏನಾಗುತ್ತೆ, ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಸಿ ಅವರ ಬೆನ್ನ ಹಿಂದೆ ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ. ಆಮೇಲೆ ಇಡೀ ಒಕ್ಕಲಿಗ ಸಮುದಾಯ, ಡೇ ಒನ್ ಇಂದ ಹೇಳ್ತಾ ಇದ್ದೀವಿ, ದಕ್ಷಿಣ ಭಾರತದ ಒಕ್ಕಲಿಗ ಸಮುದಾಯದ ಏನೋ ದೇವೇಗೌಡರ ನಂತರ ಏನೋ ಏಕಮೇವಾದ್ವಿತೀಯ ಲೀಡರ್ ಯಾರಾಗಬೇಕು ಅನ್ನೋ ಫೈಟು ಚಾಲು ಆಗಿದೆ. ಈ ಫೈಟ್ ನಲ್ಲಿ ಒಂದ್ ಕಡೆ DK ಇದ್ದಾರೆ, ಇನ್ನೊಂದ್ ಕಡೆ HDK ಇದ್ದಾರೆ. HDK ಅವರಿಗೆ ಗೊತ್ತಿದೆ, ಇವ್ರಿಗಿಂತ ಬಹಳ ದೊಡ್ಡ ರಾಜಕೀಯ ಹಿನ್ನೆಲೆ ಇರುವ, ರಾಜಕೀಯ ಅನುಭವ ಇರುವ ಕುಟುಂಬದಿಂದ ಬಂದಿರುವ ಕುಮಾರಸ್ವಾಮಿ ಅವ್ರಿಗೆ ಗೊತ್ತಿದೆ, ಅವ್ರಿಗೆ ಬಹಳ ಸೂಕ್ಷ್ಮ ಗೊತ್ತಿದೆ. ಅವ್ರಿಗೆ ಎಲ್ಲಿವರೆಗೆ ಇವರು DKನ ತಮ್ಮ ಎದುರಾಳಿ ಅಂತ ಪ್ರತಿದಿನವೂ ಬಿಂಬಿಸ್ಕೊಳ್ತಾರೋ ಅಲ್ಲಿವರೆಗೂ ಅವರ ವೋಟ್ ಬ್ಯಾಂಕ್ ಇದೆಯಲ್ಲ ಅದಿನ್ನೂ ಪೋಲರೈಸ್ ಆಗ್ತಾ ಹೋಗುತ್ತೆ, ಗಟ್ಟಿ ಆಗ್ತಾ ಹೋಗುತ್ತೆ. ಒಂದ್ಸತಿ ಆಯ್ತು, ಮೊನ್ನೆ ಸಾವಿಗೇನೋ ಹೋದ್ರು, ಸಾವಿನ ಮನೆ ಬಿಡಿ, ಇನ್ನು ಬೇರೆ ಇದೆಲ್ಲ ಈ ಹೊಗಳಿಕೆಗೆ ಏನಾರ ಕುಮಾರಸ್ವಾಮಿ ಅವ್ರು ಬಗ್ಗೋಕ್ ಶುರು ಮಾಡಿದ್ರೆ ನಿಧಾನಕ್ಕೆ ಅವ್ರ ವೋಟ್ ಬ್ಯಾಂಕು ಡ್ಯಾಮೇಜ್ ಆಗುತ್ತೆ. DK ಅವ್ರನ್ನ ಹೌದು ಪರವಾಗಿಲ್ಲ ರೀ, ನೋಡ್ರಿ DK ಕುಮಾರಸ್ವಾಮಿ ಹೊಗಳ್ತಾ ಇದ್ದಾರೆ, ನಮ್ಮ ಕಮ್ಯುನಿಟಿ ಏನು ತೊಂದರೆ ಇಲ್ಲ ರೀ DKನು, ಈ ಭಾವನೆ ಬರೋಕ್ ಶುರು ಮಾಡಿದ್ರೆ ಒಕ್ಕಲಿಗ ಮತದಾರರಲ್ಲಿ DK ಗೆಲ್ತಾರೆ, ಕುಮಾರಸ್ವಾಮಿ ಸೋಲ್ತಾರೆ. ಹಾಗಾಗಿ ಇಂಥ ಯಾವ ಹೊಗಳಿಕೆಗಳಿಗೂ HDK ಅವರು ಬಲಿಯಾಗೋ ಚಾನ್ಸ್ ಇಲ್ಲ, ಬಗ್ಗೋದಲ್ಲ, ಬಲಿಗಿಲಿ ಆಗೋ ಪ್ರಶ್ನೆ ಇಲ್ಲ. ನೀವು ಸುಮ್ಮನೆ ಗಾಳ ಹಾಕ್ತಾ ಇರ್ಬೇಕು, ಮೀನು ಹಾಕಿ ನೋಡ್ಬಿಟ್ಟು ಏನೋ ಮೀನು ಏನೋ ಅದ್ರ ಜಾಡು ಹಿಡಿಯೋಕೆ ಬಹಳ ಕಷ್ಟ ಅಂತ ಅನಿಸ್ತಾ ಇದೆ.